ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 7ನೇ ಪ್ರಶ್ನೆ, ರಾಜ್ಯ ಸರ್ಕಾರ ಎಂಬಂತಹ ಚಾಪ್ಟರ್ ಇಂದ ವಿಧಾನಸಭೆ ಅಂಗೀಕರಿಸಿದ ಸಾಮಾನ್ಯ ಮಸೂದೆಯನ್ನು ವಿಧಾನ ಪರಿಷತ್ ಗರಿಷ್ಠ ಎಷ್ಟು ಸಮಯ ತಡೆ ಹಿಡಿಯಬಹುದು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆನಾ? ವಿಧಾನಸಭೆಯಿಂದ ಅನುಮೋದಿಸಲ್ಪಟ್ಟ ಮಸೂದೆಗಳನ್ನು ವಿಧಾನ ಪರಿಷತ್ತಿನ ಅನುಮೋದನೆಗೆ ಕಳುಹಿಸಲಾಗುತ್ತೆ. ಓಕೆ, ಸೊ ಆಗ ವಿಧಾನ ಪರಿಷತ್ 3 ತಿಂಗಳೊಳಗಾಗಿ ಅದನ್ನ ತಿದ್ದುಪಡಿಯೊಂದಿಗೆ ಅಥವಾ ತಿದ್ದುಪಡಿ ಇಲ್ಲದೆ ತನ್ನ ಅನುಮೋದನೆಯನ್ನ ಕಳುಹಿಸಬಹುದು. ಇಲ್ಲವಾದಲ್ಲಿ ವಿಧಾನಸಭೆಯು ಮಸೂದೆಯನ್ನ 2ನೇ ಬಾರಿ ವಿಧಾನ ಪರಿಷತ್ಗೆ ಅಂಗೀಕಾರಕ್ಕೆ ಕಳುಹಿಸುತ್ತದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತು 1 ತಿಂಗಳೊಳಗಾಗಿ ಮಸೂದೆಯನ್ನ ಅನುಮೋದನೆಯೊಂದಿಗೆ ವಿಧಾನಸಭೆಗೆ ಹಿಂದಿರುಗಿಸಬೇಕು. ಓಕೆ, ಸೊ ಒಟ್ಟು ವಿಧಾನ ಪರಿಷತ್ತು ಸಾಮಾನ್ಯ ಮಸೂದೆಯನ್ನ 4 ತಿಂಗಳುಗಳವರೆಗೆ ತಡೆ ಹಿಡಿಯಬಹುದು. ಓಕೆ, ಮೊದಲ ಬಾರಿ ವಿಧಾನಸಭೆಯ ಅಂಗೀಕಾರದ ನಂತರ ವಿಧಾನ ಪರಿಷತ್ಗೆ ಮಸೂದೆಯನ್ನ ಕಳಿಸಲಾಗತ್ತೆ. ಸೊ 3 ತಿಂಗಳು ಕಾಲಾವಕಾಶವಿರುತ್ತೆ. ನಂತರ 3 ತಿಂಗಳೊಳಗೆ ಅನುಮೋದನೆ ಅಥವಾ ತಿದ್ದುಪಡಿಯೊಂದಿಗೆ ಹಿಂದಿರುಗಿಸದೇ ಇದ್ದಲ್ಲಿ ಪುನಃ ವಿಧಾನ ಪರಿಷತ್ಗೆ ಕಳಿಸಲಾಗತ್ತೆ. ಸೊ ಈಗ 1 ತಿಂಗಳೊಳಗಾಗಿ ಮಸೂದೆಯನ್ನ ಅಂಗೀಕರಿಸಿ ಅನುಮೋದನೆ ಮಾಡಿ ಹಿಂದಿರುಗಿಸಬೇಕು. ಇಲ್ಲವಾದಲ್ಲಿ ಎರಡೂ ಸದನಗಳು ಒಪ್ಪಿಗೆ ನೀಡಿವೆ ಎಂದು ಘೋಷಿಸಿ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲಾಗುತ್ತೆ. ಈ ರೀತಿ ವಿಧಾನ ಪರಿಷತ್ತು ಗರಿಷ್ಠ 4 ತಿಂಗಳವರೆಗೆ ಮಸೂದೆಯನ್ನ ತಡೆ ಹಿಡಿಯಬಹುದು. ಓಕೆನಾ? ಥ್ಯಾಂಕ್ ಯು.